ನಾವಿವತ್ತು ಡಿಮಾರ್ಟ್ ಅಂಡ್ ಮೋರ್ ಅಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಾ ಇದೀನಿ. ಫಸ್ಟ್ ಡಿಮಾರ್ಟ್ ನೋಡೋಣ ಬನ್ನಿ. ನಾನ್ ಸ್ವಲ್ಪ ಗ್ರೋಸರೀಸ್ ತಗೊಳ್ತಾ ಇದೀನಿ, ನೋಡೋಣ ಯಾವ್ದ್ರಲ್ಲಿ ಕಮ್ಮಿ ಆಗುತ್ತೆ ಯಾವ್ದ್ರಲ್ಲಿ ಜಾಸ್ತಿ ಆಗುತ್ತೆ. ಫಸ್ಟ್ ಅವಲಕ್ಕಿ 1 kg ತಗೊಂಡೆ, ಜೀರಿಗೆ 100 ಗ್ರಾಮು, ಸಾಸಿವೆ 100 ಗ್ರಾಮು, 500 ಗ್ರಾಮ್ ಕಡ್ಲೆ, ಒಂದ್ 10 ರೂಪಾಯಿ ಬಿಸ್ಕೆಟ್, 90 ರುಪೀಸ್ ಒಂದು ಡೈರಿ ಮಿಲ್ಕ್ ಅಂಡ್ 70 ರುಪೀಸ್ ಒಂದು ಮೈಸೂರು ಸ್ಯಾಂಡಲ್ ಸೋಪ್. ಓಕೆ, ಬಿಲ್ ಚೆಕ್ ಮಾಡೋಣ ಎಷ್ಟಾಗಿದೆ. ಓಕೆ, 365 ರೂಪಾಯಿ 35 ಪೈಸೆ ಬಿಲ್ ಆಗಿದೆ ಡಿಮಾರ್ಟ್ ಅಲ್ಲಿ. ನೆಕ್ಸ್ಟ್ ನೋಡೋಣ ಬನ್ನಿ ಮೋರ್ ಅಲ್ಲಿ ಎಷ್ಟಾಗುತ್ತೆ. ಸೇಮ್ ಅವಲಕ್ಕಿ 1 kg ತಗೊಂಡೆ, ಕಡ್ಲೆ 500 ಗ್ರಾಮು, ಜೀರಿಗೆ 100 ಗ್ರಾಮು, ಸಾಸಿವೆ 100 ಗ್ರಾಮು, 10 ರೂಪಾಯಿ ಒಂದು ಬಿಸ್ಕೆಟ್, ಒಂದು ಸೋಪು ಅಂಡ್ 90 ರುಪೀಸ್ ಒಂದು ಡೈರಿ ಮಿಲ್ಕ್. ಇಲ್ಲಿ ಬಿಲ್ ಮಾಡಿದಾಗ ನನಗೆ ಬಂದಿದ್ದು 393.5 ಪೈಸೆ ಆಗಿದೆ. ಅಂಡ್ ಇಂಪಾರ್ಟೆಂಟ್, ನಾನು ಅವರವರ ಓನ್ ಕಂಪನಿ ಪ್ರಾಡಕ್ಟ್ಸ್ ನ ಮತ್ತೆ ಸೇಮ್ ಕ್ವಾಂಟಿಟಿ ತಗೊಂಡಿದ್ದೀನಿ. ಅಂಡ್ ನೀವು ಬಿಲ್ ಪ್ರೈಸ್ ನ ಡಿಫರೆನ್ಸ್ ನ ಬಿಲ್ ಅಲ್ಲಿ ಚೆಕ್ ಮಾಡ್ಕೋಬೇಕಾದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಮೋರ್ಗಿನ್ನ ಡಿಮಾರ್ಟ್ ಅಲ್ಲಿ 6 to 9% ವರೆಗೂ ಕಮ್ಮಿ ಸಿಗ್ತಾ ಇದೆ. ನಿಮ್ ಬಿಲ್ 5,000 10,000 ತರ ಇತ್ತು ಅಂದ್ರೆ ಇದು ಮ್ಯಾಟರ್ ಆಗುತ್ತೆ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ನಿಮ್ಮ ಒಪಿನಿಯನ್ ಏನು?